ಎಸ್ ಬಿ ಯ 3ನೇ ಡೆಮೋ ಟಾಸ್ಕ್ ಬಂದಿದೆ. ಅದು ಯಾವ ರೀತಿಯಲ್ಲಿ ಮಾಡೋದು ಅಂತ ನೋಡೋಣ. ಮೊದಲು ನಮ್ಮ ನೇಮ್ ಮೇಲೆ ಕ್ಲಿಕ್ ಮಾಡಿ ಡ್ಯಾಶ್ಬೋರ್ಡಿಗೆ ಬನ್ನಿ. ನಂತರ ಟುಡೇ ಟಾಸ್ಕಿಗೆ ಬಂದು ಆಡಿಯೋ ಫಸ್ಟ್ ಮ್ಯೂಟ್ ಮಾಡಿಡಿ. ಶಂಕರ್ ಸರ್ ಅವ್ರದ್ದು ವಾಯ್ಸ್ ಬರುತ್ತೆ, ಫಸ್ಟ್ ಅದು ಮ್ಯೂಟ್ ಮಾಡಿ. ಈ ಆಪ್ಷನ್ ಕ್ಲಿಕ್ ಮಾಡಿ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಸ್ಟೆಪ್ ನಂಬರ್ 1ನಲ್ಲಿ ಏನು ಹೇಳ್ತಾ ಇದೆ ಅಂದರೆ ಓಪನ್ ಗೂಗಲ್ ಪ್ಲೇಸ್ಟೋರ್ ಆ್ಯಪ್ ಅಂತ ಕೊಟ್ಟಿದ್ದಾರೆ. ಮೊದಲು ನಮ್ಮದು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಆ್ಯಪ್ ಓಪನ್ ಮಾಡಲಿಕ್ಕೆ ಹೇಳಿದ್ದಾರೆ ಸ್ಟೆಪ್ 1ನಲ್ಲಿ. ಎರಡನೇದಲ್ಲಿ ಸ್ಟೆಪ್ 2ನಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಸರ್ಚ್ ಅರ್ನ್ ಕರೋ ಆ್ಯಪ್. ಒಂದು ಆ್ಯಪ್ ಕೊಟ್ಟಿದ್ದಾರೆ ಅರ್ನ್ ಕರೋ ಅಂತ, ಅದನ್ನು ನಾವು ಸರ್ಚ್ ಮಾಡ್ಕೋಬೇಕು. ಸ್ಟೆಪ್ 3ನಲ್ಲಿ ಇನ್ಸ್ಟಾಲ್ ಆ್ಯಂಡ್ ಸೈನ್ ಅಪ್ ವಿತ್ ಯುವರ್ ಕರೆಂಟ್ ಮೊಬೈಲ್ ನಂಬರ್ ಅಂತ ಹೇಳಿದ್ದಾರೆ. ಅಂದರೆ ಅರ್ನ್ ಕರೋ ಆ ಆ್ಯಪನ್ನು ಸರ್ಚ್ ಮಾಡಿಬಿಟ್ಟು ಅದನ್ನು ನಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡೋದ್ರಿಂದ ಏನು ತೊಂದರೆ ಆಗಲ್ಲ. 7 ದಿನಗಳ ನಂತರ ಈ ಆ್ಯಪನ್ನು ನೀವು ಡಿಲೀಟ್ ಮಾಡ್ಕೋಬೋದು ಅಥವಾ ಅನ್ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಓಕೆ, ಸ್ಟೆಪ್ 3ನಲ್ಲಿ ಏನು ಹೇಳ್ತಾ ಇದೆ, ಇನ್ಸ್ಟಾಲ್ ಆ್ಯಂಡ್ ಸೈನ್ ಅಪ್ ವಿತ್ ಯುವರ್ ಕರೆಂಟ್ ಮೊಬೈಲ್ ನಂಬರ್. ಅಂದರೆ ಇನ್ಸ್ಟಾಲ್ ಮಾಡಿ ನಿಮ್ಮ ಮೊಬೈಲ್ ನಂಬರನ್ನು ಉಪಯೋಗಿಸ್ಬಿಟ್ಟು ಸೈನ್ ಅಪ್ ಮಾಡಿ ಅಂತ ಸ್ಟೆಪ್ 3ಯಲ್ಲಿ ಹೇಳ್ತಾ ಇದೆ. ಇವಾಗ ಇದು 3 ಸ್ಟೆಪ್ಪನ್ನು ನಾವು ಪ್ರಾಕ್ಟಿಕಲಾಗಿ ನೋಡೋಣ ಯಾವ ರೀತಿಯಲ್ಲಿ ಮಾಡಬೇಕು ಅಂತ. ಮಿನಿಮೈಸ್ ಮಾಡ್ತಿದ್ದೀನಿ. ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಆದರೂ ಒಂದು ಸ್ವಲ್ಪ ತೋರಿಸ್ಕೊಡ್ತಾ ಇದ್ದೀನಿ. ಸರ್ಚಿಗೆ ಬನ್ನಿ. ಅರ್ನ್ ಕರೋ ಅಂತ ಇಲ್ಲಿದೆ. ನೀವು ಟೈಪ್ ಮಾಡಿದ್ರೆ ಟೈಪ್ ಮಾಡಿ ಅರ್ನ್ ಕರೋ ಅಂತ ಬರುತ್ತೆ. ಕೆ ಅಂತ ತೋರಿಸುತ್ತೆ. ಓಕೆ, ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಇಲ್ಲಿ ಓಪನ್ ಅಂತ ತೋರಿಸ್ತಾ ಇದೆ. ನಿಮಗೆ ಇಲ್ಲಿ ಇನ್ಸ್ಟಾಲ್ ಅಂತ ತೋರಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಇಲ್ಲಿ ಇನ್ಸ್ಟಾಲ್ಡ್ ಅಂತ ತೋರಿಸ್ತಾ ಇದೆ. ಇನ್ಸ್ಟಾಲ್ ಆದಮೇಲೆ ಡೆಸ್ಕ್ಟಾಪಿಗೆ ಬನ್ನಿ. ಆಲ್ರೆಡಿ ಇಲ್ಲಿ ಬಂದಿದೆ, ಇನ್ಸ್ಟಾಲ್ ಆಗಿದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಂಗೆ ಈ ರೀತಿಯಲ್ಲಿ ಆಪ್ಷನ್ ಬರುತ್ತೆ. ಕೆಳಗಡೆ ಲಾಗಿನ್ ಆರ್ ಸೈನ್ ಅಪ್ ಅಂತ ತೋರಿಸ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕೆಲವರಿಗೆ ಡೈರೆಕ್ಟಾಗಿ ಲಾಗಿನ್ ಆಪ್ಷನ್ ತೋರಿಸುತ್ತೆ, ಇನ್ನು ಉಳಿದವರಿಗೆ ಆ ರೀತಿ ತೋರಿಸಲಿಕ್ಕೆ ಚಾನ್ಸಸ್ ಇಲ್ಲ. ಇಲ್ಲಿ ನೀವು ಮೊಬೈಲ್ ನಂಬರ್ ಹಾಕೋಬೇಕು. ನಂದು ಆಲ್ರೆಡಿ ಡೈರೆಕ್ಟ್ ತೋರಿಸ್ತಾ ಇದೆ, ಆದರೂ ನಾನು ಅದರ ಯೂಸ್ ಮಾಡ್ತಾ ಇಲ್ಲ. ಅದಕ್ಕೆ ಬದಲಾಗಿ ಕೆಳಗಡೆ ಮೊಬೈಲ್ ನಂಬರ್ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ, ಬೇರೆ ನಂಬರ್ ಆ್ಯಡ್ ಮಾಡ್ತಾ ಇದ್ದೀನಿ. ಅದರ ನಂತರ ಈ ರೀತಿಯಲ್ಲಿ ಪೇಜ್ ಬರುತ್ತೆ. ನಿಮಗೆ ಡೈರೆಕ್ಟಾಗಿ ಈ ರೀತಿ ಬರಲಿಕ್ಕೆ ಚಾನ್ಸಸ್ ಇದೆ. ಇಲ್ಲಿ ನಿಮಗೆ ಮೊಬೈಲ್ ನಂಬರ್ ನೀವು ಹಾಕೋಬೇಕು. ಮೊಬೈಲ್ ನಂಬರ್ ಟೈಪ್ ಮಾಡ್ಕೊಳ್ಳಿ. ಸೆಕ್ಯೂರಿಟಿ ಇಶ್ಯೂ ಇರೋದರಿಂದ ಹೈಡ್ ಮಾಡ್ತಾ ಇದ್ದೀನಿ. ನಿಮ್ಮದು ಮೊಬೈಲ್ ನೀವು ಟೈಪ್ ಮಾಡಿ ಹಾಕಿ. ಅದರ ನಂತರ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜಿಗೆ ಬರುತ್ತೆ. ನೆಕ್ಸ್ಟ್ ಪೇಜಲ್ಲಿ OTP ಬರುತ್ತೆ. OTP ಆಟೋಮೆಟಿಕ್ಕಾಗಿ ತಗೊಳ್ಳುತ್ತೆ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ, ಗ್ರೀನ್ ಕಲರು. ನೆಕ್ಸ್ಟ್ ಇಮೇಲ್ ID ಎಂಟ್ರ್ ಮಾಡಲಿಕ್ಕೆ ಹೇಳುತ್ತೆ. ಇಮೇಲ್ ಎಂಟ್ರ್ ಮಾಡಿ, ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜಿಗೆ ಬರುತ್ತೆ. ಈ ಪೇಜಲ್ಲಿ ಪಾಸ್ವರ್ಡ್ ಎಂಟ್ರ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ನೀವು ಹೊಸದಾಗಿ ಮಾಡ್ಕೋಬೇಕೇ ವಿನಃ ನಿಮ್ಮ ಕೈಲಿ ಆಲ್ರೆಡಿ ನೀವು ಒಂದೊಂದಕ್ಕೆ ಉಪಯೋಗಿಸಿರೋ ಪಾಸ್ವರ್ಡನ್ನು ಇಲ್ಲಿ ಉಪಯೋಗಿಸಬೇಡಿ. ಹೊಸದಾಗಿ ಸ್ವಲ್ಪ ಕ್ರಿಟಿಕಲ್ ಆಗಿರೋ ಪಾಸ್ವರ್ಡನ್ನ ಉಪಯೋಗಿಸಿ. 1 2 3 4 ಹಾಕಲಿಕ್ಕೆ ಹೋಗಬೇಡಿ. ಸ್ವಲ್ಪ ಕ್ರಿಟಿಕಲ್ ಆಗಿರೋ ಪಾಸ್ವರ್ಡನ್ನ ಟೈಪ್ ಮಾಡಿ. ಅದರ ನಂತರ ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಒಂದು ಕಡೆ ಬರೆದಿಟ್ಕೊಳ್ಳಿ, ಇಲ್ಲಿಂದ ಸ್ಕ್ರೀನ್ಶಾಟ್ ತೆಗೆದಿಡಿ. ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಿಗೆ ಬರುತ್ತೆ. ನೆಕ್ಸ್ಟ್ ಪೇಜಲ್ಲಿ ನಿಮ್ಮದು ಹೆಸರು ಎಂಟ್ರಿ ಮಾಡ್ಕೊಳ್ಳಿ. ನಂತರ ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡಿ. ಸೇವ್ ಹಾಕೊಳ್ಳುತ್ತೆ. ಅದರ ನಂತರ ಈ ರೀತಿಯಲ್ಲಿ ಬರುತ್ತೆ. ಲೆಟ್ಸ್ ಗೆಟ್ ಅಂತೇಳಿ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟೆಡ್ ಅಂತೇಳಿ ಬರುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕೆಳಗಡೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಈ ರೀತಿಯಲ್ಲಿ ತೋರಿಸುತ್ತೆ. ಇವಾಗ ಮತ್ತೆ ನಾವು SBI ವೆಬ್ಸೈಟಿಗೆ ಹೋಗೋಣ. ಮಿನಿಮೈಸ್ ಮಾಡ್ತಿದ್ದೀನಿ. ಇವಾಗ 3 ಸ್ಟೆಪ್ ಕಂಪ್ಲೀಟ್ ಆಯಿತು. ಇಲ್ಲಿವರೆಗೆ ಆಗಿದೆ. ಇನ್ಸ್ಟಾಲ್ ಮಾಡಿದ್ದಾಯಿತು, ಸೈನ್ ಅಪ್ ಮಾಡಿದ್ದು ಆಯಿತು. ನಮ್ಮದು ಮೊಬೈಲ್ ನಂಬರ್ ಕೊಟ್ಬಿಟ್ಟು ಸೈನ್ ಅಪ್ ಮಾಡಿದ್ದೀವಿ. ಇಲ್ಲಿವರೆಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 4ನೇ ಸ್ಟೆಪ್ಪಲ್ಲಿ ಏನು ಹೇಳ್ತಾ ಇದೆ ಅಂತ ನೋಡೋಣ. ಸ್ಟೆಪ್ 4, ಆಫ್ಟರ್ complete sign up process, click profile menu and select refer and earn option. ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ 4ನೇ ಆಪ್ಷನ್ನಲ್ಲಿ ಸೈನ್ ಅಪ್ ಮಾಡಿದ ಮೇಲೆ ಪ್ರೊಫೈಲ್ ಅಂತ ಇಲ್ಲಿ ಬಟನ್ ಇದೆ, ಆ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ರೆಫರ್ ಆ್ಯಂಡ್ ಎರ್ನ್ ಆಪ್ಷನ್ಗೆ ಬನ್ನಿ ಅಂತ ಹೇಳ್ತಾ ಇದೆ. ನೋಡೋಣ. ಅದಕ್ಕೆ
ಮಿನಿಮೈಸ್ ಮಾಡ್ತಾಯಿದ್ದೀನಿ. ಪ್ರೊಫೈಲ್ ಅನ್ನುವಂಥ ಆಪ್ಷನ್ ಇಲ್ಲಿ ಕೆಳಗಡೆ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ರೀತಿಯಲ್ಲಿ ಬರುತ್ತೆ. ಒಂದು ಸ್ವಲ್ಪ ಮೇಲಕ್ಕೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಅನ್ನೋಂಥ ಆಪ್ಷನ್ ಇಲ್ಲಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದಂಗೆ ಈ ರೀತಿಯಲ್ಲಿ ಆಪ್ಷನ್ಸ್ ಬರುತ್ತೆ. ಇದು ನಮ್ಮ ರೆಫರಲ್ ಲಿಂಕ್ ಇದೆ, ಯುವರ್ ರೆಫರಲ್ ಲಿಂಕ್ ಹಿಯರ್ ಅಂತ ಇದೆ. ಇದು ನಮ್ಮದು ರೆಫರಲ್ ಲಿಂಕ್. ಇದನ್ನು ನಾವು ಕಾಪಿ ಮಾಡ್ಕೋಬೇಕು. ಪ್ರೆಸ್ ಮಾಡಿ ಬಿಟ್ಟರೆ ಸಾಕು, ಕಾಪಿ ಹಾಕೊಳ್ಳುತ್ತೆ. ಇಲ್ಲಿ ಕಾಪಿ ಆಪ್ಷನ್ ಅಂತ ಬಂದಿದೆ ನೋಡಿ, ಕಾಪಿ ಟು ಕ್ಲಿಪ್ ಬೋರ್ಡ್ ಅಂತ ಬಂದಿದೆ. ಅದರ ನಂತರ ಮಿನಿಮೈಸ್ ಮಾಡೋಣ. ಮಿನಿಮೈಸ್ ಮಾಡಿ SBO ವೆಬ್ಸೈಟಿಗೆ ಬರೋಣ. ಸೊ ಇಲ್ಲಿಗೆ 4th ಸ್ಟೆಪ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು 5th ಸ್ಟೆಪ್ಪಲ್ಲಿ ಏನು ಹೇಳ್ತಾ ಇದೆ, ಆಫ್ಟರ್ ಓಪನ್ ರೆಫರ್ ಆ್ಯಂಡ್ ಅರ್ನ್ ಪೇಜ್ ಕಾಪಿ ಯುವರ್ ರೆಫರಲ್ ಲಿಂಕ್. ಓಕೆ, ಇದು ಮಾಡಿದ್ದಾಯಿತು. ರೆಫರಲ್ ಲಿಂಕ್ ಏನಿದೆಯೋ ಅದನ್ನು ಕಾಪಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದೆ, ಅದನ್ನು ನಾವು ಮಾಡಿದ್ದಾಯಿತು. ನೆಕ್ಸ್ಟು ಸ್ಟೆಪ್ 6ಗೆ ಬರೋಣ. ಸ್ಟೆಪ್ 6ಅಲ್ಲಿ ಏನು ಹೇಳ್ತಾ ಇದೆ ಅಂದರೆ, ದೆನ್ ಸಬ್ಮಿಟ್ ಬಿಲೋ ಟಾಸ್ಕ್ ಫಾರ್ಮ್ ವಿತ್ ಯುವರ್ ಕಾಪಿಡ್ ಲಿಂಕ್ ಅಂತ ಹೇಳ್ತಾ ಇದೆ. ಏನು ನಾವು ಕಾಪಿ ಮಾಡಿ ಇಟ್ಕೊಂಡಿದ್ದೀವೋ ಆ ಲಿಂಕನ್ನು ಇಲ್ಲಿ ನಾವು ಸಬ್ಮಿಟ್ ಮಾಡಬೇಕು, ಅದು ಹೇಳ್ತಾ ಇದೆ. ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ 2 ಆಪ್ಷನ್ಸ್ ಬೇರೆನೂ ಇದೆ, ಅದು ಮರಿಬಾರ್ದು. ನಮ್ಮದು ಹೆಸರು ಇಲ್ಲಿ ತೋರಿಸುತ್ತೆ, ನಮ್ಮದು ಸ್ಟಾಫ್ ID ತೋರಿಸುತ್ತೆ. ಅದರ ನಂತರ ಇಲ್ಲಿ ಟೈಟಲ್ ಅಂತ ಇದೆ. ಟೈಟಲ್ನಲ್ಲಿ ಏನು ಬರೀಬೇಕು ಅಂದರೆ, ಪ್ಲೇ ಸ್ಟೋರ್ ಅಪ್ಲಿಕೇಶನ್ ಅಂತ ಟೈಪ್ ಮಾಡಬೇಕು. ಪ್ಲೇ ಸ್ಟೋರ್ ಅಪ್ಲಿಕೇಶನ್ ಅಂತ ಟೈಪ್ ಮಾಡ್ಕೋಬೇಕು. ಓಕೆ, ಅದರ ನಂತರ ಚೂಸ್ ಟೈಪಲ್ಲಿ ಈ ಬಟನ್ ಓಪನ್ ಮಾಡಿ, ಡೌನ್ ಏರೋ ಕೀ ಇದೆ, ಅದನ್ನು ಕ್ಲಿಕ್ ಮಾಡಿ, ಡ್ರಾಪ್ ಡೌನ್ ಮೆನು ಓಪನ್ ಆಗುತ್ತೆ. ಇಲ್ಲಿ ವೆಬ್ಸೈಟ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಆಗಿದೆ. ಅದರ ನಂತರ URL ಇಲ್ಲಿ ಪೇಸ್ಟ್ ಮಾಡಬೇಕು. ನಾವು ಏನು ಕಾಪಿ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಇಲ್ಲಿ ಪೇಸ್ಟ್ ಮಾಡಲಿಕ್ಕೆ ಈ ಒಂದು ಖಾಲಿ ಬಾಕ್ಸ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಆವಾಗ ಪೇಸ್ಟ್ ಅಂತ ಬರುತ್ತೆ. ಪೇಸ್ಟ್ ಬಂದಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಇದರ ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ಕೋಬೇಕು. ಇಷ್ಟೇ ಇರೋದು ಕೆಲಸ. ಇಷ್ಟು ಮಾಡಿದ್ರೆ ಕಂಪ್ಲೀಟ್ ಆಯಿತು.